ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಸ್ಪೋರ್ಟ್ಸ್ ಡೇ, ಇವತ್ತು ಲಾಸ್ಟ್ ಕಾಲೇಜು. ನಾಳೆ ಸ್ಯಾಟರ್ಡೇ ರಜಾ, ಸಂಡೇ ರಜಾ, ಮಂಡೇನೂ ರಜಾ. ಸೊ ಕಂಟಿನ್ಯೂಸ್ಲಿ 3 ದಿವಸ ರಜಾ ಇದೆ. ಇಷ್ಟರಲ್ಲಿ 3 ದಿವಸದಲ್ಲಿ ಒಂದು ಚಾಲೆಂಜ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ಅದಾಗಲಿ ಅಂತ ಬೇಡ್ಕೊತಾ ಇದ್ದೀನಿ. ಸೊ ಅದು ಬಿಟ್ಟರೆ ನೆನ್ನೆ ಕಾಲೇಜಲ್ಲಿ ಮಾತ್ರ ಸಕ್ಕದಾಗಿ ಪ್ರ್ಯಾಂಕ್ ಮಾಡಿದ್ದೀವಿ. ಎಷ್ಟೊಂದು ಜನ ನಂಬಿಟ್ಟು ಫುಲ್ಲು ಶಾಕ್ ಆಗಿಬಿಟ್ಟಾರೆ. ನಮ್ಮ ಹುಡುಗರೆಲ್ಲ ಏನಪ್ಪ ನಮಗೆ ಆಟ ಆಡಿಸ್ಬಿಟ್ಟ ಹಂಗೆ ಹಿಂಗೆ ಅಂತೆಲ್ಲ ಮೆಸೇಜ್ ಹಾಕಿದ್ರು. ಸೊ ಯಾರೇ ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಮಾಡ್ಕೊಡಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ನೂ ಈ ಥರ ಕ್ರೇಜಿಯಾಗಿರೋ ಪ್ರ್ಯಾಂಕ್ಗಳು ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಅದು ಈಗಲೇ ಮಾಡಿದ್ರೆ ಗೊತ್ತಾಗ್ಬಿಡ್ತಿದೆ. ಸ್ವಲ್ಪ ಟೈಮ್ ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರ್ಯಾಂಕ್ ಯಾರಿಗೆ ಮಾಡೋಣ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಟಿಫನ್ ತಿನ್ನಬೇಕು. ನಾವು ಮನೇಲಿ ಮೆಂತ್ಯ ಪಲಾವ್ ಮಾಡಿದ್ದಾರೆ ಇವತ್ತು. ನಮ್ಮ ತಿನ್ಕೊಂಡು ಹೋಗೋಣ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಸೊ ಬನ್ನಿ ತಿನ್ಕೊಂಡು ಕಾಲೇಜ್ಗೆ ಹೊರಡೋಣ. ಆ್ಯಂಡ್ ಅಲ್ಲಿ ಹೋಗ್ತಾ ಜಿಮ್ ಸಿಗ್ತಾನೆ, ಜಿಮ್ ಜೊತೆ ಹೋಗೋಣ. ಸೊ ಮೆಂತ್ಯ ಪಲಾವ್ ಹಾಕ್ಕೊಂಡಿದ್ದೀನಿ. ಸೊ ತಿನ್ನೋಣ. ತಿಂದ್ಬಿಟ್ಟು ಹೋಗೋಣ. ಫಸ್ಟ್ ಅವರು ನಾನು ಮತ್ತು ಚರಣ್ ಇಬ್ಬರೂ ಕ್ಲಾಸಲ್ಲಿ ಹೋಗಲಿಲ್ಲ. ಯಾಕೆಂದರೆ ಲೇಟ್ ಬಂದರೆ ಲೈಬ್ರರಿಗೆ ಹೋಗಿದ್ವಿ. ಇವಾಗ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ಬನ್ನಿ ಕ್ಲಾಸ್ಗೆ ಹೋಗೋಣ. ಲೈಬ್ರರಿಲಿ 1 ಅವರ್ 4 ಪೇಜ್ ಏನೋ ಬರೆದು ಇವಾಗ ಕ್ಲಾಸ್ಗೆ ಹೋಗ್ತೀವಿ. ಇಟ್ಸ್ಕೊ ನೋಡಿ, ನಮ್ಮ ಕಾಲೇಜ್ ಆಚೆಗಡೆ ಸ್ಕೂಲ್ ಮಕ್ಳಿಗೆ ಏನೋ ಮಾಡಿಸ್ತಾರೆ, ರಿಪಬ್ಲಿಕ್ ಡೇ ದಿನ ಅಂತ. ಗೈಸ್ ನೋಡಿ, ನಾನು ಜೇಮ್ಸ್ ಮಾತಾಡಿಸ್ತಾ ಇದ್ದೀನಿ. ಹೇಳ್ತಾನೆ ಇದು ಮ್ಯಾಟ್ರ್ ಏನಂತ ಹೇಳಪ್ಪ. ಫುಲ್ಲು ಒಳ್ಳೆ ಪ್ರ್ಯಾಂಕ್ ಮಾಡಿದ್ವಿ ಗಾಯ್ಸ್. ಒಂದು ವಾರದಿಂದ ಲಾಗಲ್ಲಿ ಬಂದಿರಲಿಲ್ಲ. ಯಾರೋ ಮಿಸ್ ಮಾಡ್ಕೊಂಡ್ರೆ ಕಮೆಂಟ್ ಹಾಕಿ. ಯಾರು ಮಾಡ್ಕೊಂಡಿರಲ್ಲ. ಅಲ್ಲ, ನಾವು ಪ್ರ್ಯಾಂಕ್ ಮಾಡಿದ್ದು ಹೆಂಗಿತ್ತು. ಆಕಾಶ್ ನಮ್ಮ ಮೇಲಂತ ಫುಲ್ಲು ಹುಡ್ಕೊಂಬಿಟ್ಟು ಎಲ್ಲ ಅದನ್ನು ನೀನು ನೋಡಿಲ್ಲ ತಾನೇ ವ್ಲಾಗ್. ಇನ್ನು ಒಂದು ಬ್ಯಾಡ್ ಕಮೆಂಟ್ ಹಾಕಿ ವ್ಲಾಗ್ ನೋಡಿಲ್ಲ. ಎಂಜಿಲೇ ಮಾಡ್ಬಿಟ್ಟದು. ಸೊ ಎಷ್ಟೊಂದು ದಿನ ಆಗಿತ್ತು ನಾನು ಜೇಮ್ಸು ಒಟ್ಟಿಗೆ ವ್ಲಾಗಲ್ಲಿ ಕಾಣಿಸ್ಕೊಂಡು ನಿಮಗೆ. ಇವತ್ತು ನೋಡಿ ಕಾಣಿಸ್ಕೊತಾ ಇದೀವಿ ಇಬ್ಬರು. ಸೊ ಏನಕ್ಕೆ ಅಂದರೆ ಪ್ರ್ಯಾಂಕ್ ಮಾಡಿದ್ರಿ. ನಾವು ಪ್ರ್ಯಾಂಕ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿತ್ತು, ಮಾತಾಡ್ತಿರ್ಲಿಲ್ಲ. ಕ್ಲಾಸಲ್ಲಂತೂ ಒಳ್ಳೊಳ್ಳೆ ಜಗಳ ಇರ್ತಿರಲ್ಲ ಅಲ್ವಾ ಶಾ. ಸೊ ಇವಾಗ ನೋಡಿ ಜೊತೆಲಿದ್ದೀವಿ. ಆಕಾಶ್ ನಮ್ಮ ಮೇಲೆ ಮುನ್ಸ್ಕೊಂಬಿಟ್ಟವನೇ. ಆಕಾಶ್ ನಮ್ಮ ಜೊತೆ ಮಾತಾಡ್ತಾನೆ ಅಲ್ಲ ಪ್ರ್ಯಾಂಕ್ ಮಾಡಿದ್ದಕ್ಕೆ. ಸೊ ಇವಾಗ ಊಟ ತಿನ್ನೋಣ. ಜಿಮ್ ಮನೇದು ಎಗ್ ರೈಸು, ನಮ್ಮ ಮನೇದು ಮೆಂತ್ಯ ಪಲಾವ್ ಮಧ್ಯಾಹ್ನ ತಿನ್ನೋಣ. ಇವ್ರ ಮನೆ ಸ್ವಲ್ಪ ಎಗ್ ರೈಸ್ ಸ್ವಲ್ಪ ತಿನ್ನೋಣ. ಇಟ್ಸ್ಕೋ ಗೈಸ್. ತಿನ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ನಾನು ಊಟ ಅದಕ್ಕೆ ಜನೂ ತಿಂತವ್ರೆ. ಸರ್ ನೀನು ತಿನ್ಬೋದು ನಾನು ನಂಗೆ ಕಾಲ್ ಮಾಡಿದ್ದೆ ಬಾರಲ್ಲಿ. ಸೊ ನಾನು ಇವಾಗ ತಿಂದಿಲ್ಲ. ಮನೆಗೆ ಹೋಗಿ ತಿಂತೀನಿ. ಇವಾಗ ಮನೆಗೆ ಹೊಂಟೋಗ್ಬಿಡ್ತೀನಿ. ತಿಂತೀರಾ? ತಿಂದೀವಿ. ಕಾಲ್ ಮಾಡಿದೆ. ಚೆನ್ನಾಗಿದೆ ನಮ್ಮ ಮನೇದು. ತಿಂದು ಬಿಡ ಪಾಪ ಎಲ್ಲ ಏನೋ ಮಾಡೋಕ್ಕಾಗಲ್ಲ. ಹೋಗೋಣ. ಹೌದಾ? ಹೇಳು. ಮಮ್ಮಿ ಏನೋ ಈಶ್ವರ ಹೇಳ್ಬೇಕಂತ ಹೇಳಪ್ಪ. ಹೇಳು ನಮ್ಮ ಮಮ್ಮಿಗೆ. ನಾನು ನೋಡ್ತಾರೆ ಹೇಳು. ಅದೇ ನಾಳೆ ಇನ್ನೊಂದು ಬಾಕ್ಸ್ ಹಾಕ್ಬಿಟ್ಟು ಕಳಿಸಿ. ಏನೇ ಮಾಡಿದ್ರು ಅಡುಗೆನ 2 ಬಾಕ್ಸ್ ಹಾಕಿ ಕಳಿಸ್ಬೇಕಂತೆ ಮಮ್ಮಿ ಈಶ್ವರ್ಗೆ. ಅವ್ನಿಗೆ ಇಷ್ಟ ಅಂತೆ. ಎಲ್ಲ ಚೆಲ್ಕೊಂಡು ತಿಂತವ್ರಿ. ಅವನ ಜೇಮ್ಸ್ ಹೇಳ್ತೀರ ನಾವಲ್ಲಪ್ಪ. ನಾವು ಡಿಸಿಪ್ಲಿನ್ ಟೇಸ್ಟಿ ಆಫೀಷಿಯಲ್ ತಿಂತೀವಿ. ಅಯ್ಯೋ ನೋಡಿದ್ದೀನಿ ಯಾರು ಆಫೀಷಿಯಲ್ ಅಂದ್ಬಿಡಪ್ಪ. ನಾನು ಒಬ್ಬನೇ ಚೆಲ್ಲಿದ್ನ. ಇಲ್ಲ ಧನು ಮಾಡಿದೆ ಮತ್ತೆ. ಸೊ ರೇಷನ್ ಮಮ್ಮಿ ರೇಷನ್ ಕೊಡಿಸ್ತಾನೆ ಈಶ್ವರು. ಅವನಿಗೆಲ್ಲ ಮಾಡಿಕೊಟ್ಬಿಟ್ಟು ಏನೇನು ಬೇಕು ಊಟ. ನೋಡಿ ಫೋನ್ ರೇಟಾಗಿರೋದು. ಎಷ್ಟು ಫೋನ್ ನೋಡ್ತೀವಿ ಆಂಟಿ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಕಾಂಬೋ. ಗೈಸ್ ಹರ್ಷಿತಾ ನಮ್ಮ ಮೇಲೆ ಮುನ್ಸ್ಕೊಂಡೈತೆ ಪಾಪ. ಅವ್ನು ಮಾತಾಡೋ ಅಂದರೆ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ನಿಂತವನೆ. ಯಪ್ಪ ಇಷ್ಟೊಂದು ಅಡಿಟು ಗರ್ಲ್ ಫ್ರೆಂಡ್ಗೆ. ನೋಡಿ ಗೈಸ್, ಗರ್ಲ್ಸ್ ಇದ್ದರೆ ಹಿಂಗೇನೆ ಹುಡುಗರು ಹಿಂಗೆ ಒಬ್ರೊಬ್ರೆ ಹೋಗಿ ಮಾತಾಡ್ತಾರೆ. ಅದೇ ಇಲ್ಲ ಅಂದರೆ ನನ್ನ ಥರ ಮನೆಗೆ ಹೋಗ್ತಾ ಇರ್ತಾರೆ ಅಲ್ವಾ ಹರ್ಷಿತಾ? ಪಾಪ ಹರ್ಷಿತಾ ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಅಂತ ನಂಗೆ ಗೊತ್ತು. ಹಿಂಗೆ ಈಗ ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಅಂತ ನಂಗೆ ಗೊತ್ತು. ಜೇಮ್ಸ್ ಮೇಲೆ ಕೋಪ ಮಾಡ್ಕೊ, ಅವನಿಗೆ ಬೈ ಚೆನ್ನಾಗಿ. ಸರಿನಾ? ಹುಷಾರು. ಬೈ. ನಾನು ಮನೆಗೆ ಹೋಗ್ತೀನಿ. ಸೊ ಮನೆಗೆ ಹೋಗೋಣ. ಗೈಸ್ ನಾನು ಮನೆಗೆ ಹೋಗ್ಬೇಕು ಅಂದ್ಕೊಂಡೆ, ಹೋಗಲಿಲ್ಲ ಮನೆಗೆ. ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ಕೇಳಿದೆ, ಪಾಪ ಮನೆಗೆ ಹೋಗ್ಲಾ ಇಲ್ಲೇ ಇರಲ್ಲ ಅಂತ. ನಮ್ಮಪ್ಪ ಮನೆಗೆ ಹೋಗ್ಬೇಡ, ಇಲ್ಲೇ 2 ಅವರ್ ಇರ್ತಾನೆ, ಮನೇಲೇ ಇರು ಅಂತ ಅಂದರು. ಇಲ್ಲೇ ಇರೋ ಕಾಲೇಜಲ್ಲಿ ಅಂತ ಅಂದರು. ಅದಕ್ಕೆ ಮನೆಗೆ ಬಂದೆ. ಗೈಸ್ ಇನ್ನು ಹುಡುಗಿ ಯಾರು ಅಂತ ರಿವೀಲ್ ಮಾಡಬೇಕು ಅಂದರೆ ಯಾರನ್ನು ಒಂದೇ ಒಂದು ಕಮೆಂಟು ಜೇಮ್ಸ್ ಲವರ್ ಅಂತ ಹೇಳಿದ್ರೆ ರಿವೀಲ್ ಮಾಡ್ತೀನಿ ನಾನು. ನಿನ್ನ ಲವರ್ ಯಾರು ಅಂತ ರಿವೀಲ್ ಮಾಡ್ತೀನಿ. ಮಾಡಲಾ? ರಿಯಾಕ್ಷನ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಇಲ್ಲೇ ಲವರ್ ಅವರೇ ಅಂತ. ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ನಮ್ಮ ಅಮ್ಮನಿಗೆ ಕೈ ನೋವು ಜಾಸ್ತಿ ಆಗಿ ಅವ್ರು ಆಸ್ಪತ್ರೆಗೆ ಹೋಗ್ಬಿಟ್ಟು ಇದನ್ನು ಏನು ಮಾಡಿಸ್ಕೊಂಡಿದ್ರು ನೀವುಳ್ಸ್ಕೊಂಡು ಅದೆಲ್ಲ ಮಾಡಿಸ್ಕೊಂಡು ಬಂದವ್ರು ನಮ್ಮಮ್ಮ. ನಾನು ಮಧ್ಯಾಹ್ನ ಬರೋಣ ಅಂತ ವ್ಲಾಗಲ್ಲಿ ಹೇಳ್ದೆ ಗೊತ್ತಾ ಗೈಸ್. ನಾನು ಮಧ್ಯಾಹ್ನ ಬರಬೇಕಾಯ್ತು.
ಏನಾಯಿತು ಅಂದರೆ ನಾನು ಬರೋಕ್ಕಾಗಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ ಮನೆಗೆ ಬರಬೇಕು ಅಂತ. ಸೊ ನಾನು ರಜೆ ಹಾಕ್ಬಿಟ್ಟು ನಮ್ಮ ಅಮ್ಮ ಮನೆಗೆ ಬಂದು ನಂಗೆ ಫೋನ್ ಮಾಡೋರು, ನಂಗೆ ಫೋನ್ ಗೊತ್ತಾಗೇ ಇಲ್ಲ ಇವ್ರು ಈ ಥರ ಎಲ್ಲ ಆಗೈತೆ ಸೀನು ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಏನು ಅವ್ರು ಇವಾಗ ಪರವಾಗಿಲ್ಲಲ್ಲಮ್ಮ, ನೀವು ಪರವಾಗಿಲ್ವಾ? ಇಂಜೆಕ್ಷನ್ ಕೊಟ್ಟವ್ರು ನೋವೇನಿಲ್ಲ. ಇಂಜೆಕ್ಷನ್ ತೊಗೊಂಡ್ರೆ ಅವ್ರು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಎಲ್ಲ ತೊಗೊಂಡವ್ರೆ, ಕೈ ನೋವಿಗೆ ಬ್ಯಾಂಡೇಜನ್ನು ಹಾಕ್ಸ್ಕೊಂಡವ್ರೆ. ನಾನು ಇವಾಗ ಬಂದಮೇಲೆ ಶಾಕ್ ಆಗೋಯ್ತೆ, ಈ ಥರ ತಿಳಿದು ಬರಬೇಕಾಯ್ತು ಅನಿಸ್ತು ಒಂದು ಸೆಕೆಂಡ್ಗೆ. ಆಮೇಲೆ ಎಲ್ಲಿ ನಾನು ಗೊತ್ತಾಗಿರಲಿಲ್ಲ, ನನಗೂ ಫೋನ್ ಅಷ್ಟೊಂದು ಬಂದಾಗ ನಂಗೆ ಗೊತ್ತಾಗಲ್ಲ. ಸೊ ಬೇಜಾರಾಯಿತು. ಇವಾಗ ಅಮ್ಮ ಮಲ್ಕೊಂಡು ಅವರೇ, ನಾನು ಇವಾಗ ಇಲ್ಲಿ ಊಟ ತಿಂತಾಯಿದ್ದೀನಿ. ಸೊ ಊಟ ತಿನ್ನೋಣ, ಲೆಟ್ಸ್ ಗೋ ಗೈಸ್. ಅಂಗಡಿಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಅಮ್ಮನ ಕರ್ಕೊಂಡು. ಗೈಸ್ ಹಂಗೆ ಅಂಗಡಿಗೆ ಅದು ಇದು ಸ್ವಲ್ಪ ಐಟಮ್ಸ್ ತರೋಕೆ ಬಂದಿದ್ದೀವಿ, ನಮ್ಮ ಅಮ್ಮನ ಕರ್ಕೊಂಡು. ಬನ್ನಿ ತೊಗೊಂಡು ಬರೋಣ. ಇವಾಗ ಒಂದು ಕಡೆ ಹಂಗೆ ಅಂಗಡಿಗೆ ಹೋಗ್ಬೇಕಾದ್ರೆ ಒಂದು ಕಡೆ ಶರ್ಟ್ ನೋಡಿದೆ. ಅವತ್ತು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲೇ ಅಂಗಡಿಗೆ ಬಂದಾಗ ಒಂದು ಕಡೆ ಸಕ್ಕತ್ತಾಗಿತ್ತು ಶರ್ಟ್. ದೂರದಿಂದ ನೋಡಿದಾಗ ಲೈಟ್ಗೆ ಒಂಥರ ಸಕ್ಕತ್ತೊಳ್ಳೆ ಸೆಲೆಬ್ರಿಟಿ ಥರ ಮಿಣ ಅಂತಿತ್ತು. ಇವತ್ತು ಅದನ್ನು ನೋಡಿದಾಗ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹತ್ರ ಹೋಗಿ ನೋಡಿದೆ ತೊಗೊಳ್ಳೋಣ ಅಂತ, ಬಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಬೇಡ ಅಂತ ಮನಸ್ಸು ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟೆ. ನಾಳೆ ಬೇರೆ ಕಡೆ ಎಲ್ಲ ತೊಗೊಳಕ್ಕೆ ಹೋಗೋಣ ಅಂದ್ಬಿಟ್ಟು. ಸೊ ಅದಕ್ಕೆ ನಮ್ಮ ಅಮ್ಮನ ಜ್ಯೂಸ್ ಕುಡಿಯೋಕೆ ಕರ್ಕೊಂಡ್ಬಂದಿದ್ದೀನಿ. ಅಜ್ಜಿ ಕುಡೀರಿ ಅಂತ ಅಜ್ಜಿ ಬೇಡ ಅಂತಾರೆ, ಜ್ಯೂಸ್ ಕುಡಿಯೋಣ ಅಂದರೆ. ಅದಕ್ಕೆ ನಾನು ನಮ್ಮ ಅಮ್ಮ ಕುಡಿತಾ ಇದ್ದೀವಿ. ಇಲ್ಲ ಚೇಂಜ್ ಇಲ್ಲ ನನ್ನ ಹತ್ರ. ಸೊ ಅದಕ್ಕೆ ಜ್ಯೂಸ್ ಕುಡಿಸ್ತಾ ಇದ್ದೀನಿ ಅಮ್ಮ ಕುಡೀಲಿ. ಅವ್ರಿಗೆ ನೋಡಿ ಕೈ ಏಟಾಗಿತ್ತು ಅವ್ರಿಗೆ, ಇವಾಗ ಪರವಾಗಿಲ್ಲ ಅಲ್ಲ, ನೋವು ಪರವಾಗಿಲ್ಲ. ಅದಕ್ಕೆ ಸ್ವಲ್ಪ ಎನರ್ಜಿ ತೊಗೊಂಡು ಮತ್ತೆ ನನ್ನ ಹತ್ರ ಫೈಟಿಂಗಲ್ಲಿ ನಮ್ಮಮ್ಮ ಅಂದ್ಬಿಟ್ಟು ಜ್ಯೂಸ್ ಕೊಡಿಸ್ತಾ ಇದ್ದೀನಿ, ಕುಡೀಲಿ ಕುಡ್ಕೊಂಡು. ಇಲ್ಲ ಕಾಲು ತೋರಿಸಿ, ಕಾಲು ಊದ್ಕೊಂಡೆ ನೋಡಿ ಇಲ್ಲಿ ಮಲ್ಕೊತೀರಾ? ಸೊ ನನಗೂ ನಾಳೆ ರಜಾ, ನೋಡೋಣ ಕೊಟ್ಬಿಟ್ಟು ನೋಡೋಣ. ಎಷ್ಟೋ ರಜಾನೇ ನನಗೆ ನಾಳೆ. ಅವ್ರು ಹಾಕಲ್ಲ, ಅವರು ನಮ್ಮಮ್ಮ ರಜಾ ಹಾಕ್ರಿ ಅಂದರೆ ರಜಾ ಹಾಕಲ್ಲ. ಅವರು ಕೆಲ್ಸಕ್ಕೆ ಹೋಗ್ಬೇಕು ಮೇನು ಫಸ್ಟ್, ಅವ್ರಿಗೆ ಅದೇ ಇಂಪಾರ್ಟೆಂಟು. ಏನು ಮಾಡೋಣ ಅಲ್ವಾ? ಜ್ಯೂಸು ಬಂತು, ನಾನು ಕುಡಿಯೋಣ ಕುಡೀರಿ, ಹೆಲ್ತಿಯಾಗಿ ಕುಡೀರಿ ಗೈಸ್. ಫೈನಲಿ ಎಲ್ಲ ತೊಗೊಂಡು ನಮ್ಮ ಅಮ್ಮ ಅದೇನೇನು ಬೇಕೋ ಅವ್ರು ತೊಗೊಂಡು, ಕಾಫಿ ಪುಡಿ ತೊಗೊಂಡು, ಮೇನ್ ನಾವು ಕುಡಿಯೋದು ಜಾಸ್ತಿ ಕಾಫಿ, ಅದಕ್ಕೆ ಕಾಫಿ ಪುಡಿ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಬನ್ನಿ ಹೋಗೋಣ. ಆ್ಯಂಡ್ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತಿರೋ ಗೊತ್ತಿಲ್ಲ ಈ ವ್ಲಾಗ್ನ, ಬಟ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ. ಆ್ಯಂಡ್ ನಾಳೆ ಯಾವುದು ವ್ಲಾಗ್ ಮಾಡಲ್ಲ ನಾನು, ಯಾಕೆಂದರೆ ನಾಳೆ ಒಂದು ದಿವಸ ಪೂರ್ತಿ ಫ್ರೀಯಾಗಿರೋಣ ಅಂದ್ಕೊಂಡಿದ್ದೀನಿ ನನಗೆ ನಾನೇ. ಯಾಕೆ ಅಂತಂದರೆ ನಾಳೆ ಫುಲ್ಲು ಟೆಂಪಲ್ಗೆ ಹೋಗಿ, ಟೆಂಪಲ್ಗೆ ಹೋದರೆ ಹೋಗ್ತೀನಿ, ಇಲ್ಲ ಆಗಲಿಲ್ಲ ಅಂದರೆ ಫುಲ್ಲು ಒಂದು ಡೇ ನಾನೇ ರೆಸ್ಟ್ ಮಾಡಿಕೊಂಡು ಏನೇನೋ ಮಾಡಬೇಕು ಅಂತಿದ್ದೀನಿ, ಅದನ್ನು ಒಂದು ಡೇಲಿ ಮಾಡೋಣ ಅಂತ ಇದ್ದೀನಿ. ಆದರೆ ಯಾವುದು ಬ್ಲಾಗ್ ಮಾಡೋಕ್ಕೆ ಹೋಗಲ್ಲ ನಾನು. ಸೊ ಒಂದು ದಿವಸ ಪೂರ್ತಿ ಫ್ರೀಯಾಗಿರೋಣ ಅಂತ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಇಂಟೆನ್ಷನ್ ಇಲ್ಲ. ಅದಕ್ಕೆ ಈ ವ್ಲಾಗ್ನ ಇವತ್ತು ಹಾಕಿದ್ದೀನಿ. ಚೆಕ್ ಮಾಡಿ ನೋಡಿ ಇಷ್ಟ ಆಗುತ್ತೋ ಅಷ್ಟು ಇಷ್ಟಪಟ್ಟು ಲೈಕ್ ಪ್ರೀತಿ ತೋರಿಸಿ. ಯಾಕೆಂದರೆ ನಾನು ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ ಈ ವ್ಲಾಗಲ್ಲಿ, ಬಟ್ ಆದಷ್ಟು ನಾನು ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ನಡ್ಕೊಂಡು ನಮ್ಮಮ್ಮನ ಜೊತೆ. ಅವ್ರಿಗೂ ಹುಷಾರಿಲ್ಲ, ನನಗೂ ಅದೇ ಬೇಜಾರಾಗ್ತಾಯಿದೆ. ನಮ್ಮಮ್ಮಗೆ ಈ ಇನ್ಸಿಡೆಂಟ್ ಆದಾಗ ನಾನು ಕಾಲೇಜಿಂದ ಮನೆಗೆ ಬರ್ತಿದ್ದೆ, ಬಟ್ ಬರೋಕ್ಕಾಗಲಿಲ್ಲ ಅನ್ನೋದೊಂದು ರಿಗ್ರೆಟ್ ಇದೆ ಅಷ್ಟೇ. ಅದು ಬಿಟ್ಟರೆ ಮನೆಗೆ ಹೋಗ್ತಾಯಿದ್ದೀನಿ. ಲೆಟ್ಸ್ಕೋ ಹೋಗೋಣ. ಬೆಳಗ್ಗೆ ನೋಡಿ ನಮ್ಮ ಮನೆ ಮುಂದೆ ಬಟರ್ಫ್ಲೈ ಇದೆ, ಆಗೋಗ್ಬಿಡುತ್ತೆ ನನ್ನ ಹತ್ರ ವ್ಯವಸ್ಥೆ. ಗೈಸ್ ನಾನು ನೈಟು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಜಾಸ್ತಿ, ಯಾಕೆಂದರೆ ಸಖತ್ತು ತಲೆನೋವು ಬಂದ್ಬಿಟ್ಟಿತ್ತು, ಮಲ್ಕೊಂಬಿಟ್ಟೆ ನಾನು, ಆಗಲಿಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ತಲೆಗೆ ಆಯಿಲ್ ಅಪ್ಲೈ ಮಾಡಿ, ಸೊ ಇವಾಗ ಸ್ನಾನ ಮಾಡಬೇಕು. ಇವತ್ತು ಸ್ಯಾಟರ್ಡೇ ಫಾಸ್ಟಿಂಗಲ್ಲಿದ್ದೀನಿ. ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಬಿಕಾಸ್ ನೆನ್ನೆ ಜಾಸ್ತಿ ಏನು ಮಾಡಿರಲಿಲ್ಲ ವ್ಲಾಗು. ನಿಮಗೂ ಬೋರ್ ಆಗ್ತಾ ಇರುತ್ತೆ. ಬಟ್ ಆದರೆ ಈ ನೆಕ್ಸ್ಟ್ ವ್ಲಾಗಲ್ಲಿ ಕ್ರೇಜಿ ಚಾಲೆಂಜ್ ವ್ಲಾಗ್ ಬಂದೇ ಬರುತ್ತೆ. ಅದು ಏನು ಅಂತ ನಾನು ಈಗಲೇ ಹೇಳಲ್ಲ. ನೆಕ್ಸ್ಟ್ ವ್ಲಾಗ್ ಮಾತ್ರ ಚಾಲೆಂಜ್ ವ್ಲಾಗು, ಐ ಗ್ಯಾರಂಟಿ. ಇದಂತೂ ಪಕ್ಕ ಚಾಲೆಂಜ್ ವ್ಲಾಗ್ ಮಾಡೇ ಮಾಡ್ತೀನಿ ನೆಕ್ಸ್ಟ್ ವ್ಲಾಗು. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್, ಸ್ನಾನ ಮಾಡ್ಕೊಬೇಕು. ಸ್ನಾನ ಮಾಡಿಕೊಂಡು ನಮ್ಮ ಮಮ್ಮಿ ನಾಷ್ಟ ಏನು ಮಾಡಿಲ್ಲ, ಪಾಪ ಅವ್ರಿಗೂ ಹುಷಾರಿರಲಿಲ್ಲ, ಅವರು ಕೆಲ್ಸಕ್ಕೆ ಹೋದ್ರು. ಆದ್ರೂ ನಾನು ಹೇಳ್ದೆ ರಜೆ ಹಾಕ್ರಿ ಮಮ್ಮಿ ಅಂತ, ಬಟ್ ಅವ್ರು ಆಗಲಿಲ್ಲ. ಅವ್ರಿಗೆ ಹ್ಯಾಂಡ್ ಜಾಸ್ತಿ ಪೇನ್ ಆಗ್ತಿತ್ತು, ಬಟ್ ಆದರೂ ಕೆಲ್ಸಕ್ಕೆ ಹೋಗಿದ್ದಾರೆ. ಇವಾಗ ಅವ್ರು ಬರೋ ಸ್ಟಡಿ, ನಾನೆಲ್ಲ ಸ್ನಾನ ಮಾಡಿ ಇವಾಗ ಕಾಂಟೆಂಟ್ ಬರೀಬೇಕು, ರೀಲ್ ಮಾಡೋಕ್ಕೆ. ಇವತ್ತು ಸ್ಯಾಟರ್ಡೇ ಬೇರೆ ರೀಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಒಟ್ಟು ಕಾಂಟೆಂಟ್ ಬರೀಬೇಕು. ಕಾಂಟೆಂಟ್ ಬರೆದು ಊಟ ತಿಂದು ಮಧ್ಯಾಹ್ನ ಮೇಲೆ ಸೊ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ. ಸೊ ಲೆಟ್ಸ್ ಗೋ. ಸೊ ಗೈಸ್ ಫ್ರೆಶ್ ಅಪ್ ಆಗಿಬಿಟ್ಟು ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ. ಸೊ ಇವಾಗ ಇನ್ನೇನು ಮಾಡಲ್ಲ, ಕಾಂಟೆಂಟ್ ಬರೀಬೇಕು. ರೀಲ್ಸ್ಗೆ ಕಾಂಟೆಂಟ್ ಮಾಡೋಣ. ಕಾಂಟೆಂಟ್ ಬರೆದು ಆಮೇಲೆ ಇನ್ನೊಂದು ಚಾಲೆಂಜ್ ವ್ಲಾಗ್ ಇದೆ, ಅದಕ್ಕೆ ಏನೇನು ಬೇಕು ಅಂತ ಫಸ್ಟು ನೋಡ್ಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ.
ಗೈಸ್ ಇವಾಗ ಊಟ ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ ಹೋಟೆಲ್ಗೆ. ಸೊ ಬನ್ನಿ ತೊಗೊಂಡು ಬರೋಣ, ಟೈಮ್ ಆಯಿತು. ಹೋಟ್ಲಲ್ಲಿ ದೋಸೆ ತೊಗೊಂಡು ಓಡ್ತಾ ಇದ್ದೀನಿ. ಬನ್ನಿ ಹೋಗಿ ತಿನ್ನೋಣ ಮನೆಗೆ ಹೋಗಿ ಅಷ್ಟೇ. ಸೊ ಗೈಸ್ ಫೈನಲಿ ನಾನು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ, ನಾಳೆ ಒಂದು ಕ್ರೇಜಿ ವ್ಲಾಗ್ ಬರೋದಿದೆ, ಚಾಲೆಂಜ್ ವ್ಲಾಗು. ಅದಕ್ಕೋಸ್ಕರ ಈ ವ್ಲಾಗ್ನ ಈಗಲೇ ಎಂಡ್ ಮಾಡ್ತೀನಿ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.